ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಏರ್ ಇಂಡಿಯಾ ವಿಮಾನದ ಮೂಲಕ ದೆಹಲಿಯಿಂದ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಸದ್ಯ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಅವರಿದ್ದಾರೆ. ವಿಐಪಿ ಲಾಂಜ್ ಅಲ್ಲಿ ಕಳೆದ 1 ಗಂಟೆಯಿಂದ ಕೂತ್ಕೊಂಡಿದ್ದಾರೆ. ಡಿಸಿಎಂ ನಲಪಾಡ್ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನಲಪಾಡ್ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರೋದು. ಏರ್ಪೋರ್ಟ್ ಟರ್ಮಿನಲ್ 2 ಈ ಲಾಂಜ್ ಅಲ್ಲಿ ಚರ್ಚೆಯನ್ನ ಮಾಡ್ತಾ ಇರೋದು. ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ನಲಪಾಡ್ ಜೊತೆಗೆ ಚರ್ಚೆಯನ್ನ ಮಾಡಿ ಈಗ ಮನೆ ಕಡೆಗೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಷ್ಟೊತ್ತಿನವರೆಗೂ ಚರ್ಚೆಯನ್ನ ನಡೆಸಿ ಈಗ ಡಿಸಿಎಂ ಸಾಹೇಬರು ಮನೆಯತ್ತ ಹೊರಟಿದ್ದಾರೆ. ನಲಪಾಡ್ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಚರ್ಚೆ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ವಿಐಪಿ ಲಾಂಜ್ ಅಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ನಲಪಾಡ್ ಜೊತೆ ಕೂತ್ಕೊಂಡು ಅದೇನ್ ಚರ್ಚೆ ಮಾಡಿದ್ರು, ಏನ್ ನಡೀತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಸಿಎಂ ಸಾಹೇಬರು ಈಗ ಮನೆ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಏರ್ಪೋರ್ಟ್ ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬ್ರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಇದೆ. ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬ್ರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಇದೆ. ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬ್ರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಇದೆ. ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಏರ್ ಇಂಡಿಯಾ ವಿಮಾನದ ಮೂಲಕ ದೆಹಲಿಯಿಂದ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಸದ್ಯ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಅವರಿದ್ದಾರೆ. ವಿಐಪಿ ಲಾಂಜ್ ಅಲ್ಲಿ ಕಳೆದ 1 ಗಂಟೆಯಿಂದ ಕೂತ್ಕೊಂಡಿದ್ದಾರೆ. ಡಿಸಿಎಂ ನಲಪಾಡ್ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನಲಪಾಡ್ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರೋದು. ಏರ್ಪೋರ್ಟ್ ಟರ್ಮಿನಲ್ 2 ಈ ಲಾಂಜ್ ಅಲ್ಲಿ ಚರ್ಚೆಯನ್ನ ಮಾಡ್ತಾ ಇರೋದು. ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ನಲಪಾಡ್ ಜೊತೆಗೆ ಚರ್ಚೆಯನ್ನ ಮಾಡಿ ಈಗ ಮನೆ ಕಡೆಗೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಷ್ಟೊತ್ತಿನವರೆಗೂ ಚರ್ಚೆಯನ್ನ ನಡೆಸಿ ಈಗ ಡಿಸಿಎಂ ಸಾಹೇಬರು ಮನೆಯತ್ತ ಹೊರಟಿದ್ದಾರೆ. ನಲಪಾಡ್ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಚರ್ಚೆ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ವಿಐಪಿ ಲಾಂಜ್ ಅಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ನಲಪಾಡ್ ಜೊತೆ ಕೂತ್ಕೊಂಡು ಅದೇನ್ ಚರ್ಚೆ ಮಾಡಿದ್ರು, ಏನ್ ನಡೀತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಸಿಎಂ ಸಾಹೇಬರು ಈಗ ಮನೆ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಏರ್ಪೋರ್ಟ್ ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬ್ರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಇದೆ.
ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬ್ರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದ್ದಾರೆ. ಜನಸಂಖ್ಯೆ ಜಾಸ್ತಿ ಇದೆ. ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬ್ರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದ್ದಾರೆ. ಜನಸಂಖ್ಯೆ ಜಾಸ್ತಿ ಇದೆ. ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಏರ್ ಇಂಡಿಯಾ ವಿಮಾನದ ಮೂಲಕ ದೆಹಲಿಯಿಂದ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಸದ್ಯ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಅವರಿದ್ದಾರೆ. ವಿಐಪಿ ಲಾಂಜ್ ಅಲ್ಲಿ ಕಳೆದ 1 ಗಂಟೆಯಿಂದ ಕೂತ್ಕೊಂಡಿದ್ದಾರೆ. ಡಿಸಿಎಂ ನಲಪಾಡ್ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನಲಪಾಡ್ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರೋದು. ಏರ್ಪೋರ್ಟ್ ಟರ್ಮಿನಲ್ 2 ಈ ಲಾಂಜ್ ಅಲ್ಲಿ ಚರ್ಚೆಯನ್ನ ಮಾಡ್ತಾ ಇರೋದು. ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ನಲಪಾಡ್ ಜೊತೆಗೆ ಚರ್ಚೆಯನ್ನ ಮಾಡಿ ಈಗ ಮನೆ ಕಡೆಗೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಷ್ಟೊತ್ತಿನವರೆಗೂ ಚರ್ಚೆಯನ್ನ ನಡೆಸಿ ಈಗ ಡಿಸಿಎಂ ಸಾಹೇಬರು ಮನೆಯತ್ತ ಹೊರಟಿದ್ದಾರೆ. ನಲಪಾಡ್ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಚರ್ಚೆ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ವಿಐಪಿ ಲಾಂಜ್ ಅಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ನಲಪಾಡ್ ಜೊತೆ ಕೂತ್ಕೊಂಡು ಅದೇನ್ ಚರ್ಚೆ ಮಾಡಿದ್ರು, ಏನ್ ನಡೀತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಸಿಎಂ ಸಾಹೇಬರು ಈಗ ಮನೆ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಏರ್ಪೋರ್ಟ್. ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬ್ರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದ್ದಾರೆ. ಜನಸಂಖ್ಯೆ ಜಾಸ್ತಿ ಇದೆ. ಕೋರ್ಟು ಆದೇಶ ಕೊಟ್ಟಿದೆ.